ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ಸ್ಟಡಿ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಲಾಸ್ಟ್ ಸ್ಟಡಿ ವಿಡಿಯೋದಲ್ಲಿ ನಾವು ಇತಿಹಾಸದ ಅರ್ಥ ವ್ಯಾಖ್ಯಾನವನ್ನು ಸ್ಟಡಿ ಮಾಡಿದ್ವಿ. ಇವತ್ತು ಈ ವಿಡಿಯೋದಲ್ಲಿ 8th ಭಾಗ 1ರ ಆಧಾರಗಳು ಎನ್ನುವಂತಹದ್ದೇನನ್ನು ಸ್ಟಡಿ ಮಾಡುವ. ಅದಕ್ಕಿಂತ ಮೊದಲು ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಸ್ಟಡಿ ಗ್ಯಾಂಗ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಹೋಗ್ತಿರೋದು 8th ಇತಿಹಾಸ ಪುಸ್ತಕದ ಭಾಗ 1ರ ಮೊದಲನೇ ಅಧ್ಯಾಯ ಆಧಾರಗಳು. ಈ ಅಧ್ಯಯನದಲ್ಲಿ ನಾವು ಮೊದಲು ಏನೇನು ತಿಳ್ಕೊಳ್ತಾ ಹೋಗ್ತೀವಿ ಅಂದರೆ, ಇತಿಹಾಸದ ಅಧ್ಯಯನಕ್ಕೆ ಬೇಕಾಗುವ ಆಧಾರದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ. ಹಾಗೆ ವಿವಿಧ ಆಧಾರಗಳು ಯಾವ್ಯಾವುದು ಅಂತ ತಿಳ್ಕೊಳ್ತಾ ಹೋಗ್ತೇವೆ. ಹಾಗೆ ಆಧಾರಗಳ ಪ್ರಕಾರಗಳನ್ನು ಕೂಡ ತಿಳ್ಕೊಳ್ತಾ ಹೋಗ್ತೇವೆ. ಪ್ರಾಕ್ತನ ಆಧಾರಗಳ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ತಿಳ್ಕೊಳ್ತಾ ಹೋಗ್ತೇವೆ. ಹಲ್ಮಿಡಿ ಶಾಸನದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ. ಹಾಗೆ ಮೌಖಿಕ ಆಧಾರಗಳು ಇತಿಹಾಸ ಅಧ್ಯಯನಕ್ಕೆ ಪೂರಕ ಅನ್ನೋದು ತಿಳ್ಕೊಳ್ತಾ ಹೋಗ್ತೇವೆ. ಅದಕ್ಕಿಂತ ಮೊದಲು ಆಧಾರ ಅಂದರೆ ಏನು ಅನ್ನೋದನ್ನು ನೋಡೋಣ. ಆಧಾರ ಹೀಗೆ ನಮಗೆ ಈಗ ಯಾವುದೇ ಘಟನೆ ನಡೆಯೋದಾದರೂ ಅದಕ್ಕೆ ಮೇನ್ ರೀಸನ್ ಬೇಕು, ಆಧಾರಗಳು ಬೇಕು ಅಲ್ವಾ. ಮನೆ ಕಟ್ಟೋದಕ್ಕೆ ಅದಕ್ಕೆ ಅದರದೇ ಆದಂತಹ ಸಾಮಗ್ರಿಗಳು ಬೇಕು. ಅಡುಗೆ ಮಾಡೋದಕ್ಕೆ ಅದರದೇ ಆದಂತಹ ಸಾಮಗ್ರಿ ಬೇಕು ಅಲ್ವಾ. ಈಗ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾವೆಲ್ ಮಾಡಿದ್ದೀವಿ ಬಸ್ಸಲ್ಲಿ ಅಂದರೆ ಅದಕ್ಕೆ ನಾವು ಏನು ತೊಗೊತೀವಿ, ಟಿಕೆಟ್ ತೊಗೊಳ್ತೀವಿ ಅಲ್ವಾ. ಆ ಟಿಕೆಟೇ ನಮಗೆ ಟ್ರಾವೆಲ್ ಮಾಡಿರೋದಕ್ಕೆ ಒಂದು ಪ್ರೂಫ್ ಅಂತ ಹೇಳ್ಬೋದು ಅಲ್ವಾ. ಚೆಕ್ಕಿಂಗ್ ಆಫೀಸರ್ ಬಂದರೆ ನಾವು ಅದನ್ನೇ ತಾನೇ ತೋರಿಸೋದು. ಟಿಕೆಟ್ ನಮಗೆ ಅದೊಂದು ಪ್ರೂಫು. ಹಾಗೆ ನಮ್ಮ ಇತಿಹಾಸ ರಚನೆ ಆಗೋದಕ್ಕೆ ಆಧಾರ ತುಂಬ ಮುಖ್ಯ. ಆಧಾರ ಅಂದರೆ ಏನು ಅಂತ ನೋಡ್ತಾ ಹೋಗೋದಾದರೆ, ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಯನ್ನೇ ನಾವು ಆಧಾರ ಅಂತ ಹೇಳ್ತೇವೆ. ಎಂಥ ಚರಿತ್ರೆ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಯನ್ನು ನಾವು ಏನಂತ ಕರಿತೇವೆ, ಆಧಾರಗಳು ಅಂತ ಕರಿತೇವೆ. ಇವುಗಳು ಆ ಕಾಲಮಾನದ ವಿವರಣೆಯನ್ನು ನೀಡ್ತಾ ಹೋಗುತ್ತೆ. ಆಧಾರಗಳು ಆ ಕಾಲದ ವಿವರಣೆಯನ್ನು ನೀಡ್ತಾ ಹೋಗುತ್ತೆ. ಅದರಿಂದನೇ ಇತಿಹಾಸ ರಚನೆ ಆಗ್ತಾ ಹೋಗುತ್ತೆ. ಅಂದರೆ ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಆಧಾರ ತುಂಬ ಮುಖ್ಯ ಅಂತ ಹೇಳ್ಬೋದು. ಇತಿಹಾಸವನ್ನು ಒಂದು ದೇಹಕ್ಕೆ ಹೋಲಿಸಿದ್ರೆ ಆಧಾರವನ್ನು ಅಸ್ಥಿಪಂಜರಕ್ಕೆ ಹೋಲಿಸ್ತೇವೆ. ಅಂದರೆ ಒಂದು ದೇಹಕ್ಕೆ ಅಸ್ಥಿಪಂಜರ ಎಷ್ಟು ಇಂಪಾರ್ಟೆಂಟೋ ಹಾಗೆ ಇತಿಹಾಸಕ್ಕೆ ಆಧಾರ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆಧಾರ ಇಲ್ಲದೆ ಇತಿಹಾಸ ರಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಅಷ್ಟು ಇಂಪಾರ್ಟೆಂಟ್ ಆಧಾರ ಎನ್ನುವಂಥದ್ದು. ನಾವು ಯಾವ ರೀತಿ ಆಧಾರ ಬಳಸ್ತೇವೋ ಅದೇ ರೀತಿ ಇತಿಹಾಸದ ನೋಟ ಕೂಡ ದೊರಕ್ತಾ ಹೋಗುತ್ತೆ. ಹೀಗಾಗಿ ಸಾರ್ವತ್ರಿಕ ಇತಿಹಾಸವೆನ್ನುವುದು ಎಲ್ಲೂ ಇಲ್ಲ. ಇತಿಹಾಸದಲ್ಲಿ ವಿವರಿಸಲ್ಪಡುವ ಎಲ್ಲ ಸಂಗತಿ ಹಾಗೂ ಘಟನೆಗಳಿಗೆ ನಿರ್ದಿಷ್ಟ ಆಧಾರ ಇರಲೇಬೇಕು ಅನ್ನೋದು ನಾವಿಲ್ಲಿ ತಿಳ್ಕೊಳ್ಬೋದು. ಆ ನಿರ್ದಿಷ್ಟ ಆಧಾರ ಇದ್ರೇ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಸಾಧ್ಯ. ಹಾಗಾದರೆ ಇತಿಹಾಸವನ್ನು ಕೆಲವೊಂದು ವಿಭಾಗವನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಅದು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಮೇಯ್ನಾಗಿ ಆಧಾರವನ್ನು ಒಂದಿಷ್ಟು ವಿಭಾಗವನ್ನಾಗಿ ವಿಂಗಡಿಸಲಾಗಿದೆ. ಅದು ಯಾವ್ಯಾವುದಂದರೆ, ಆಧಾರವನ್ನು 2 ವಿಭಾಗವಾಗಿ ವಿಂಗಡಿಸಿದ್ದಾರೆ. ಒಂದೇದು ಸಾಹಿತ್ಯ ಆಧಾರ, ಮತ್ತೊಂದು ಪ್ರಾಕ್ತನ ಆಧಾರ. ಈ ಸಾಹಿತ್ಯ ಆಧಾರದಲ್ಲಿ ಮತ್ತೆ 2 ವಿಧ ಮಾಡಿದ್ದಾರೆ. ಯಾವ್ಯಾವುದಂದರೆ ದೇಶಿ ಸಾಹಿತ್ಯ, ಮತ್ತೊಂದು ವಿದೇಶಿ ಸಾಹಿತ್ಯ. ಮತ್ತು ಪ್ರಾಕ್ತನ ಆಧಾರದಲ್ಲಿ ಮತ್ತು 3 ವಿಧ ಮಾಡಿದ್ದಾರೆ. ಯಾವ್ಯಾವುದಂದರೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಆಧಾರಗಳನ್ನು 2 ವಿಧ ಮಾಡಿದ್ದಾರೆ. ಒಂದು ಸಾಹಿತ್ಯ ಆಧಾರ, ಎರಡನೇದು ಪ್ರಾಕ್ತನ ಆಧಾರ. ಈ ಸಾಹಿತ್ಯ ಆಧಾರದಲ್ಲಿ ಮತ್ತೆ 2 ವಿಧ ಮಾಡಿದ್ದಾರೆ, ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಹಾಗೆ ಪ್ರಾಕ್ತನ ಆಧಾರಗಳಲ್ಲಿ 3 ವಿಧ ಮಾಡಿದ್ದಾರೆ, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು. ಇದಿಷ್ಟು ಆಧಾರದ ಪ್ರಕಾರಗಳಲ್ಲಿ ಬರುತ್ತೆ. ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಹಾಗಾದರೆ ಸಾಹಿತ್ಯ ಆಧಾರದಲ್ಲಿ ಮೊದಲನೇ ಪ್ರಕಾರ ಆಗಿರುವಂತಹ ದೇಶಿ ಸಾಹಿತ್ಯ. ದೇಶಿ ಸಾಹಿತ್ಯ ಅಂದರೆ ಏನು? ಭಾರತೀಯರಿಂದಲೇ ರಚನೆ ಆಗಿರುವಂತಹ ಸಾಹಿತ್ಯವನ್ನು ದೇಶಿ ಸಾಹಿತ್ಯ ಅಂತ ನಾವು ಕರಿತೇವೆ. ಹೀಗೆ ಬಳಕೆಯಾಗುವಂತಹ ಆಧಾರಗಳನ್ನು ಎಂತ ಕರಿತೇವೆ? ದೇಶಿ ಸಾಹಿತ್ಯ ಅಂತ ಕರಿತೇವೆ. ಹಾಗಾದರೆ ಉದಾಹರಣೆಗಳು ನೋಡ್ತಾ ಹೋಗೋದಾದರೆ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಹಣನ ರಾಜತರಂಗಿಣಿ,
ಅಶ್ವಘೋಷನ ಬುದ್ಧಚರಿತ, ಕೌಟಿಲ್ಯನ ಅರ್ಥಶಾಸ್ತ್ರ, ಬುದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು, ಅಮೋಘವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇತ್ಯಾದಿ. ಇವೆಲ್ಲವೂ ದೇಶಿ ಸಾಹಿತ್ಯಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ವಿಶಾಖದತ್ತನ ಮುದ್ರಾರಾಕ್ಷಸ ಆಗಿರ್ಬೋದು, ಕಲ್ಹಣನ ರಾಜತರಂಗಿಣಿ ಆಗಿರ್ಬೋದು, ಅಶ್ವಘೋಷನ ಬುದ್ಧಚರಿತ್ರ ಆಗಿರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ, ಬುದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು ಹಾಗೂ ಅಮೋಘವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ ಇವೆಲ್ಲವೂ ದೇಶಿ ಸಾಹಿತ್ಯಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಹಾಗಾದರೆ ದೇಶಿ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ವಿದೇಶಿ ಸಾಹಿತ್ಯ ಅಂದರೆ ಏನು? ಸಿಂಪಲ್. ದೇಶಿ ಸಾಹಿತ್ಯ ಅಂದರೆ ನಮ್ಮ ದೇಶದವರಿಂದಲೇ ರಚಿತ ಆಗಿರುವಂತಹ ಸಾಹಿತ್ಯ. ವಿದೇಶಿ ಸಾಹಿತ್ಯ ಅಂದರೆ ವಿದೇಶಿ ಬರಹಗಾರರು ಅಂದರೆ ಪ್ರವಾಸಿಗರು ನಮ್ಮ ದೇಶಕ್ಕೆ ಬಂದಾಗ ಇಲ್ಲಿ ಬರೆದಿರುವಂತಹ ಸಾಹಿತ್ಯವನ್ನು ನಾವು ವಿದೇಶಿ ಸಾಹಿತ್ಯ ಅಂತ ಕರಿಬೋದು. ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರಿಂದ ರಚಿತವಾಗಿರುವಂತಹ ಗ್ರಂಥಗಳಿಗೆ ಏನಂತ ಕರಿತೇವೆ? ವಿದೇಶಿ ಸಾಹಿತ್ಯ ಅಂತ ಆಧಾರವೆಂದು ಕರಿತೇವೆ. ವಿದೇಶಿ ಸಾಹಿತ್ಯ ಆಧಾರ ಅಂತ ಕರಿತೇವೆ. ಇದಕ್ಕೆ ಉದಾಹರಣೆ ಯಾವ್ಯಾವುದಂದರೆ ಮೆಗಸ್ತನಿಸನ ಇಂಡಿಕಾ, ಹುಯನ್ ಸ್ಯಾಂಗನ ಸಿಯುಕಿ, ಪಾಹಿಯಾನನ ಗೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ವಿಜಯನಗರ ರಾಜ್ಯಕ್ಕೆ ಬಂದು ಹೋದ ಪರ್ನಿಯೋ ನ್ಯೂಸಿಯನ್ ಇವನ ಬಾರ್ಬೋಸ್, ನಿಕೋಲೋ ಕೋಂಟಿ ಮುಂತಾದ ಕೃತಿಯನ್ನು ವಿವರಿಸಬಹುದು. ಇವಿಷ್ಟು ವಿದೇಶಿ ಬರಹಗಾರರಿಂದ ರಚಿತವಾದಂತಹ ವಿದೇಶಿ ಸಾಹಿತ್ಯದ ಆಧಾರಗಳಾಗಿರುತ್ತೆ. ಹಾಗೆ ಪ್ರಾಕ್ತನ ಆಧಾರ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸಂಶೋಧನೆ ಮತ್ತು ಉತ್ಖನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳುವಳಿಕೆಯನ್ನು ಪ್ರಾಕ್ತನ ಆಧಾರ ಅಂತ ನಾವು ಕರಿತೇವೆ. ಯಾವುದನ್ನು? ಸಂಶೋಧನೆ ಮತ್ತು ಉತ್ಖನಗಳಿಂದ ದೊರೆತಿರುವಂತಹ, ಅಂದರೆ ಸಂಶೋಧನೆ ಮತ್ತು ಈ ಭೂಮಿಯನ್ನು ಅಗೆದಾಗ ಸಿಕ್ಕಿರುವಂತಹ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳುವಳಿಕೆಯನ್ನು ನಾವು ಏನಂತ ಕರಿತೇವೆ? ಪ್ರಾಕ್ತನ ಆಧಾರ ಅಂತ ಕರಿಬೋದು. ಇದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳು ಅಂತ ಹೇಳ್ಬೋದು. ಇವು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಇನ್ನಿತರದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗುತ್ತೆ. ಅಂದರೆ ಆ ರಾಜರ ಕಾಲದ ಅಥವಾ ಆಗಿನ ಆಡಳಿತದಲ್ಲಿ ಇದ್ದಂತಹ ಧರ್ಮ ಯಾವುದು, ಸಂಸ್ಕೃತಿ ಯಾವುದು, ಆಗಿನ ಆ ಕಾಲಮಾನದ ಆರ್ಥಿಕತೆ ಹೇಗಿತ್ತು, ಆವಾಗಿನ ಆಡಳಿತ ಹೇಗಿತ್ತು ಅನ್ನುವಂತಹ ನೇರವಾದ ಮಾಹಿತಿಯನ್ನು ನಮಗೆ ಶಾಸನಗಳು ಕೊಡ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ದೊರೆತಿರುವಂತಹ ಅತ್ಯಂತ ಪ್ರಾಚೀನ ಶಾಸನ ಯಾವುದಂದರೆ ಮೌರ್ಯ ಚಕ್ರವರ್ತಿಯ ಅಶೋಕನು ಹೊರಡಿಸಿದ ಶಾಸನ ಆಗಿದೆ. ನಮ್ಮ ದೇಶದಲ್ಲಿ ದೊರೆತಿರುವಂತಹ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಮೌರ್ಯ ಚಕ್ರವರ್ತಿ ಅಶೋಕ ಹೊರಡಿಸಿದ ಶಾಸನ ಆಗಿರುತ್ತೆ. ಇವನು ಕಲ್ಲು ಹಾಸಿನ ಮೇಲೆ ಹಾಗೂ ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿರಿಸಿರ್ತಾನೆ. ಇವನ ಶಾಸನಗಳು ಭಾರತದ ಹಲವೆಡೆ ದೊರೆತಿದೆ. ಅವು ಬಹುತೇಕವಾಗಿ ಬ್ರಾಹ್ಮಿ ಹಾಗೂ ಪ್ರಾಕೃತ ಭಾಷೆಯಲ್ಲಿದೆ. ಹಾಗೆ ಗ್ರೀಕ್, ಅರಿಮಿಕ್ ಹಾಗೂ ಖರೋಷ್ಠಿ ಲಿಪಿಯಲ್ಲಿದೆ. ಇಲ್ಲಿ ಭಾಷೆ ಮತ್ತು ಲಿಪಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಬಹುತೇಕವಾಗಿ ಯಾವ ಭಾಷೆಯಲ್ಲಿತ್ತು? ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕೃತ ಭಾಷೆಯಲ್ಲಿತ್ತು. ಭಾಷೆ ಬೇರೆ, ಲಿಪಿ ಬೇರೆ. ಭಾಷೆಯಲ್ಲಿತ್ತು. ಆದರೆ ಬರವಣಿಗೆ ಯಾವ ರೂಪದಲ್ಲಿತ್ತು? ಲಿಪಿ ಯಾವ ಇದರಲ್ಲಿತ್ತು? ಗ್ರೀಕ್, ಅರೆಮಿಕ್ ಹಾಗೂ ಖರೋಷ್ಠಿ ಲಿಪಿಯಲ್ಲಿತ್ತು. ಕೆಲವು ಶಾಸನಗಳು ಕರ್ನಾಟಕದಲ್ಲೂ ಕೂಡ ದೊರೆತಿವೆ. ಎಲ್ಲೆಂದರೆ ಮಸ್ಕಿ ಹಾಗೂ ಬ್ರಹ್ಮಗಿರಿಯಲ್ಲಿ, ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಯಲ್ಲಿ ಅಶೋಕನ ಶಾಸನಗಳು ದೊರೆತಿದೆ. ಇವಿಷ್ಟು ಅಶೋಕನ ಶಾಸನ ಬಗ್ಗೆ ಆಯಿತು. ಹಾಗೆ ಹಲ್ಮಿಡಿ ಶಾಸನ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ ಅಂತ ಹೇಳ್ಬೋದು. ಇದು ಕದಂಬ ಮನೆತನಕ್ಕೆ ಸೇರಿದಂತಹ ದೊರೆ ಕಾಕುತ್ಸವರ್ಮನ ಆಡಳಿತದಲ್ಲಿ ರಚಿತವಾಗಿದೆ ಅನ್ನೋದು ಕಂಡುಬಂದಿದೆ. ಯಾರ ಆಡಳಿತದಲ್ಲಿ? ಕದಂಬ ಮನೆತನಕ್ಕೆ ಸೇರಿದ ದೊರೆ
ಕಾಕುತ್ಸವರ್ಮನ ಆಡಳಿತದಲ್ಲಿ ರಚನೆಯಾಗಿದೆ. ಯಾವುದು? ನಮ್ಮ ಹಲ್ಮಿಡಿ ಶಾಸನ. ಕನ್ನಡ ಭಾಷೆಯಲ್ಲಿ ದೊರೆತಿರುವಂಥ ಮೊದಲ ಶಾಸನ ಹಲ್ಮಿಡಿ ಆಗಿದೆ. ಇನ್ನು ನಾಣ್ಯಗಳ ಅಧ್ಯಯನಕ್ಕೆ ಹೋಗೋದಾದರೆ, ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಗಳ ಅಧ್ಯಯನ. ನಾಣ್ಯಗಳ ಸ್ವರೂಪ ಹೇಗಿದೆ, ಅದರ ವಿಕಾಸ ಹೇಗಾಯಿತು, ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೇವಲ್ವ, ಅದನ್ನೇ ನಾಣ್ಯಗಳ ಅಧ್ಯಯನ ಅಂತ ಕರಿತೇವೆ. ಬೇರೆ ಬೇರೆ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಟಂಕಿಸಲಾಗ್ತಿತ್ತು. ಇವು ಚರಿತ್ರೆಯನ್ನು ರಚಿಸೋದಕ್ಕೆ ಬಹುಮುಖ್ಯ ಪಾತ್ರ ವಹಿಸ್ತಾ ಇದೆ. ನಾಣ್ಯಗಳ ಅಧ್ಯಯನ ಆಗಿನ ಕಾಲಮಾನ ಯಾವುದಿತ್ತು, ಧರ್ಮ ಯಾವುದಿತ್ತು, ಸಂಸ್ಕೃತಿ ಯಾವುದಿತ್ತು, ಆಡಳಿತ ಹೇಗಿತ್ತು, ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಸವಿವರವಾದಂತಹ ಆಧಾರ ಅಂತ ಹೇಳಬಹುದು. ಆಗಿನ ಕಾಲಮಾನ ಯಾವುದು, ಆ ರಾಜನ ಕಾಲಮಾನ ಯಾವುದಿತ್ತು, ಧರ್ಮ ಯಾವುದಿತ್ತು, ಸಂಸ್ಕೃತಿ ಹೇಗಿತ್ತು, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ನು ನೆಕ್ಸ್ಟು ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ. ಕಾಲದಿಂದ ಕಾಲಕ್ಕೆ ಮನುಷ್ಯನ ಸಾಧನೆ ಭೌತಿಕ ವಸ್ತುಗಳಲ್ಲಿಯೂ ವ್ಯಕ್ತವಾಗಿವೆ. ಅಂಥವುಗಳಲ್ಲಿ ಸ್ತೂಪಗಳು, ಬಸದಿಗಳು, ದೇವಸ್ಥಾನಗಳು, ಅರಮನೆಗಳು, ಕೋಟೆಗಳು ಮತ್ತು ಅವಶೇಷಗಳು ಒಳಗೊಂಡಿದೆ. ಪ್ರಾಚೀನ ಭಾರತದ ಈ ಸ್ಮಾರಕಗಳನ್ನು ನಾಗರಿಕತೆ, ತಂತ್ರಜ್ಞಾನ, ಸಾಮಾಜಿಕ, ಆರ್ಥಿಕ ಸ್ಥಿತಿಯನ್ನು ತಿಳಿಯೋದಕ್ಕೆ ಸಹಾಯಕವಾಗುತ್ತೆ. ಇವು ರಾಜರುಗಳ ಸಾಧನೆಯನ್ನು ಪ್ರತಿಬಿಂಬಿಸ್ತವೆ. ಅಶೋಕನ ಸ್ತಂಭಗಳು, ಅಜಂತಾ ಎಲ್ಲೋರ ಎಲಿಫೆಂಟಾ ಗುಹೆಗಳ ಶಿಲ್ಪಕಲೆಗಳು, ಕರ್ನಾಟಕದ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಭಾರತದ ಭವ್ಯ ಪರಂಪರೆ ಇದಾಗಿತ್ತು ಅನ್ನೋದ ಕುರುಹುಗಳಾಗಿವೆ ಅಂತ ಹೇಳ್ಬೋದು. ಭಾರತೀಯ ವಾಸ್ತುಶಿಲ್ಪ ವಿಶಿಷ್ಟವಾದದ್ದು. ಭಾರತದ ಉದ್ದಗಲಕ್ಕೂ ಚಾಚಿಕೊಂಡಿರುವ ಸ್ತೂಪಗಳು, ಬಸದಿಗಳು, ಚೈತ್ಯಗಳು ಮತ್ತು ಸಾವಿರಾರು ದೇವಸ್ಥಾನಗಳು ಕಾಲಾಂತರದಲ್ಲಿ ಮೂಡಿಬಂದಿದೆ. ಇವುಗಳ ಅಧ್ಯಯನದಿಂದ ಆ ಕಾಲದ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ಬದುಕನ್ನು ತಿಳಿಯೋದಕ್ಕೆ ಪರೋಕ್ಷವಾಗಿ ಸಾಧ್ಯವಾಗಿದೆ ಅಂತ ಹೇಳ್ಬೋದು. ಅಂದರೆ ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ ನಮಗೆ ತುಂಬಾ ಇಂಪಾರ್ಟೆಂಟ್. ನಮಗೆ ದೊರೆತಿರುವಂತಹ ಸ್ತೂಪಗಳು ಆಗಿರ್ಬೋದು, ಬಸದಿಗಳು, ದೇವಸ್ಥಾನಗಳು, ಅರಮನೆಗಳು, ಕೋಟೆಗಳು ಮತ್ತು ಇತರೆ ಅವಶೇಷಗಳು ಇವೆಲ್ಲ ಒಳಗೊಂಡಿರುತ್ತೆ. ಪ್ರಾಚೀನ ಭಾರತದ ಈ ಸ್ಮಾರಕಗಳು ನಾಗರಿಕತೆಯನ್ನು ತಿಳಿಸುತ್ತೆ, ತಂತ್ರಜ್ಞಾನ, ಆಗಿನ ಕಾಲದ ತಂತ್ರಜ್ಞಾನವನ್ನು ತಿಳಿಸುತ್ತೆ, ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ತಿಳಿಯೋದಕ್ಕೆ ಸಹಾಯಕ ಆಗುತ್ತೆ. ಹಾಗೆ ಆ ಕಾಲದ ಆಡಳಿತದಲ್ಲಿದ್ದಂತಹ ರಾಜರುಗಳ ಸಾಧನೆಯನ್ನು ತಿಳಿಯೋದಕ್ಕೆ ಸಹಾಯಕ ಆಗುತ್ತೆ. ಉದಾಹರಣೆಗೆ ಅಶೋಕನ ಸ್ತಂಭಗಳು ಆಗಿರಬಹುದು, ಅಜಂತಾ ಎಲ್ಲೋರ ಎಲಿಫೆಂಟಾ ಗುಹೆಗಳ ಶಿಲ್ಪಗಳಾಗಿರಬಹುದು, ಕರ್ನಾಟಕದ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಭಾರತದ ಭವ್ಯ ಪರಂಪರೆಯನ್ನು ತಿಳಿಸ್ತಾ ಹೋಗುತ್ತೆ. ಅದನ್ನೆಲ್ಲ ನೋಡಿದ್ರೆ ನಮ್ಮ ಭಾರತದ ಭವ್ಯ ಪರಂಪರೆ ಹೇಗಿತ್ತು ಅನ್ನೋದು ತಿಳ್ಕೊಳ್ತಾ ಹೋಗ್ಬೋದು. ಭಾರತೀಯ ವಾಸ್ತುಶಿಲ್ಪ ತುಂಬಾ ವಿಶಿಷ್ಟವಾದದ್ದು. ಅದು ಭಾರತದ ಉದ್ದಗಲಕ್ಕೂ ಚಾಚಿಕೊಂಡಿರುವ ಸ್ತೂಪಗಳಾಗಿರ್ಬೋದು, ಬಸದಿಗಳಾಗಿರ್ಬೋದು, ಚೈತ್ಯಗಳಾಗಿರ್ಬೋದು, ಸಾವಿರಾರು ದೇವಸ್ಥಾನಗಳಾಗಿರ್ಬೋದು, ಕಾಲಾಂತರದಲ್ಲಿ ಒಂದೊಂದಾಗಿ ಮೂಡಿ ಬಂದಿರೋದನ್ನು ನೋಡಿದ್ರೆ ಆಗಿನ ಕಾಲದ ಧಾರ್ಮಿಕ, ರಾಜಕೀಯ ಹಾಗೂ ಸಾಮಾಜಿಕ ಬದುಕನ್ನು ತಿಳಿಯೋದಕ್ಕೆ ಒಂದು ನೇರವಾದ ಆಧಾರ ಅಂತ ನಾವು ತಿಳ್ಕೊಳ್ಬೋದು. ಇನ್ನು ಮೌಖಿಕ ಆಧಾರಗಳು. ಮೌಖಿಕ ಆಧಾರಗಳು ನಿಮಗೆ ಗೊತ್ತಿರೋ ಹಾಗೆ, ಹೆಸರೇ ಹೇಳೋ ಹಾಗೆ ಮೌಖಿಕ ಅಂದರೆ ಭಾರತದ ಬಹುಮುಖ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೌಖಿಕ ಆಕಾರಗಳನ್ನು ಬಳಸಲಾಗುತ್ತೆ. ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು, ಕಾವ್ಯ, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿಂದ ತಲೆಮಾರಿಗೆ ಉಳಿಸ್ಕೊಂಡು ಬರ್ತಿರ್ತಾನೆ. ಅಂದರೆ ಬಾಯಿಂದ ಬಾಯಿಗೆ ಹಾಡಾಗಿರ್ಬೋದು, ಕಾವ್ಯಗಳಾಗಿರ್ಬೋದು, ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿಂದ ತಲೆಮಾರಿಗೆ ಪರಂಪರೆಯುತವಾಗಿ ಉಳಿಸ್ಕೊಳ್ತಾ ಬರ್ತಾ ಇದ್ದಾನೆ. ಇದು ಲಿಖಿತ ಪರಂಪರೆ ಆರಂಭ ಆಗೋದಕ್ಕೆ ಮೊದಲೇ ಇದ್ದ ಸಂಪ್ರದಾಯ. ಅಂದರೆ ಬರವಣಿಗೆಯ ಪರಂಪರೆ ಆರಂಭ ಆಗೋದಕ್ಕೆ ಮುಂಚೆ ಇದ್ದಂತಹ ಸಂಪ್ರದಾಯ ಬಾಯಿಂದ ಬಾಯಿಗೆ, ಅಂದರೆ ಜನಪದ ಕಥೆಗಳಾಗಿರ್ಬೋದು, ಕಾವ್ಯಗಳಾಗಿರ್ಬೋದು, ಲಾವಣಿ ಹಾಡುಗಳಾಗಿರ್ಬೋದು ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ನಮ್ಮ ಭಾರತದ ಚರಿತ್ರೆ ಆರಂಭವಾಗುವುದೇ ಈ ಮೌಖಿಕ ಪರಂಪರೆಯ ಮೂಲಕ. ನಮ್ಮ ಭಾರತದ ಚರಿತ್ರೆ ಆರಂಭ ಆಗೋದೇ ಈ ಮೌಖಿಕ ಮೂಲ
ಪರಂಪರೆ ಮೂಲಕ. ವೇದಗಳು ಲಿಖಿತ ಸ್ವರೂಪವನ್ನು ಪಡೆಯೋದಕ್ಕೆ ಮುನ್ನ ಈ ಮೌಖಿಕ ಪರಂಪರೆ ಆರಂಭ ಆಗಿತ್ತು ಅಂತ ಹೇಳಲಾಗುತ್ತೆ. ಅದನ್ನು ವೇದಗಳನ್ನು ಮೊದಲು ಲಿಖಿತ ಸ್ವರೂಪ ಪಡೆಯೋದಕ್ಕೆ ಮುಂಚೆನೇ ಈ ಮೌಖಿಕ ಪರಂಪರೆ ಆರಂಭ ಆಗಿತ್ತು. ಐತಿಹ್ಯಗಳು. ನೆಕ್ಸ್ಟ್ ಐತಿಹ್ಯಗಳನ್ನು ನೋಡೋದಾದರೆ ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ, ಘಟನೆ, ಪರಂಪರೆಗಳ ಕುರಿತಾದಂತಹ ಐತಿಹ್ಯ ಆಗುತ್ತೆ. ಅಂದರೆ ಪುರಾಣ ಅಂತ ನಾವು ಏನು ಕರಿತೀವಿ ಅದನ್ನು ಐತಿಹ್ಯಗಳು ಅಂತ ಹೇಳಾಗುತ್ತೆ. ಸ್ಥಳ ಪುರಾಣ ಅಂತ ಕರಿತೇವೆ. ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ, ಘಟನೆ, ಪರಂಪರೆಗಳ ಮೂಲ ಸ್ಥಳ ಪುರಾಣ ಅಂತ ಕರಿಬೋದು. ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇದು ನೇರ ಮಾಹಿತಿ ನೀಡೋದಿಲ್ಲ, ಆದರೆ ಪರೋಕ್ಷ ಮಾಹಿತಿಯನ್ನು ಇತಿಹಾಸ ರಚನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಪರೋಕ್ಷ ಮಾಹಿತಿ ನೇರವಾದ ಮಾಹಿತಿಯನ್ನು ನೀಡದೇ ಇದ್ದರೂ ಇತಿಹಾಸ ರಚನೆಗೆ ಪರೋಕ್ಷವಾದಂತಹ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಆ ಸ್ಥಳದ ಮಹಿಮೆಯನ್ನು ಅದು ತಿಳಿಸ್ತಾ ಹೋಗುತ್ತೆ. ಇವಿಷ್ಟು ಇತಿಹಾಸದ ಆಧಾರದ ಬಗ್ಗೆ ಆಗಿತ್ತು. ನಾವು ಏನೇನು ತಿಳ್ಕೊಳ್ತಾ ಹೋದ್ವಿ, ಆಧಾರ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋದ್ವಿ. ಅಂದರೆ ಚರಿತ್ರೆಯ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಯೇ ಆಧಾರ ಅಂತ ತಿಳ್ಕೊಳ್ಬೋದು. ಅದು ಆ ಕಾಲಮಾನದ ವಿವರಣೆಯನ್ನು ನಮಗೆ ನೀಡ್ತಾ ಹೋಗುತ್ತೆ. ನಮಗೆ ಆಧಾರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇತಿಹಾಸವನ್ನು ದೇಹಕ್ಕೆ ಹೋಲಿಸಿದ್ರೆ ಆಧಾರವನ್ನು ಅಸ್ಥಿಪಂಜರಕ್ಕೆ ಹೋಲಿಸಬಹುದು. ಆಧಾರ ಇಲ್ಲದೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಆಧಾರದ ಪ್ರಕಾರಗಳನ್ನು ನೋಡ್ತಾ ಹೋದ್ವಿ. ಯಾವ್ಯಾವುದು? ಒಂದನೇದು ಸಾಹಿತ್ಯ ಆಧಾರಗಳು, ಎರಡನೇದು ಪ್ರಾಕ್ತನ ಆಧಾರಗಳು. ಈ ಸಾಹಿತ್ಯ ಆಧಾರಗಳಲ್ಲೇ ಮತ್ತೆ 2 ವಿಧ ಮಾಡಿದರೆ, ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಈ ಪ್ರಾಕ್ತನ ಆಧಾರದಲ್ಲಿ ಮತ್ತೆ 3 ವಿಧ ಮಾಡಿದರೆ, ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು. ದೇಶಿ ಸಾಹಿತ್ಯ ಅಂದರೆ ಏನಂತ ತಿಳ್ಕೊಂಡ್ವಿ. ಭಾರತೀಯರಿಂದಲೇ ರಚಿತರಾಗಿರುವಂತಹ ಸಾಹಿತ್ಯವನ್ನು ದೇಶಿ ಸಾಹಿತ್ಯ ಅಂತ ಕರಿತೇವೆ. ಅದಕ್ಕೆ ಉದಾಹರಣೆಯನ್ನು ನೋಡ್ತಾ ಹೋದ್ವಿ. ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಹಣ್ಣನ ರಾಜತರಂಗಿಣಿ, ಅಶ್ವಘೋಷನ ಬುದ್ಧ ಚರಿತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ, ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು, ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ, ಇದೆಲ್ಲ ಉದಾಹರಣೆ ಅಂತ ನೋಡ್ತಾ ಹೋದ್ವಿ. ಇನ್ನು ವಿದೇಶಿ ಸಾಹಿತ್ಯ ಅಂದರೆ ಏನು? ವಿದೇಶಿ ಬರಹಗಾರರಿಂದ, ಪ್ರವಾಸಿಗರಿಂದ, ವಿದ್ವಾಂಸರಿಂದ ರಚಿತವಾಗಿರುವಂತಹ ಗ್ರಂಥವನ್ನು ವಿದೇಶಿ ಸಾಹಿತ್ಯ ಅಂತ ಕರಿತೇವೆ ಅನ್ನೋದನ್ನು ನೋಡಿದ್ವಿ. ಇದಕ್ಕೆ ಉದಾಹರಣೆಯಾಗಿ ಮೆಗಸ್ತನಿಸನ ಇಂಡಿಕಾ, ಹ್ಯುಯೆನ್ಸಾಂಗನ ಸಿಯುಕಿ, ಪಾಹಿಯಾನನ ಗೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಪರ್ನಿಯೋ ನ್ಯೂಜಿಸ್ನ ಬಾರ್ಬೋಸ್ ಮತ್ತು ನಿಕೋಲೋ ಕೋಂಟಿ ಮುಂತಾದ ಕೃತಿಯನ್ನು ಇದಕ್ಕೆ ಉದಾಹರಣೆಯಾಗಿ ನೋಡ್ತಾ ಹೋದ್ವಿ. ಇನ್ನು ಪ್ರಾಕ್ತನ ಆಧಾರ ಅಂದ್ರೇನು? ಸಂಶೋಧನೆ ಮತ್ತು ಉತ್ಖನನಗಳಿಂದ ಅಂದರೆ ಭೂಮಿಯನ್ನು ಅಗೆಯೋದ್ರ ಮೂಲಕ ದೊರೆತಿರುವಂತಹ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ, ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಯನ್ನು ಪ್ರಾಕ್ತನ ಆಧಾರ ಅಂತ ಕರಿತೇವೆ. ಅದರಲ್ಲಿ ಶಾಸನಗಳ ಬಗ್ಗೆ ನೋಡ್ತಾ ಹೋದ್ವಿ. ಯಾವುದು? ಶಾಸನಗಳು ಆ ಕಾಲಮಾನದ ಜೀವಂತ ಮಾಹಿತಿ. ಅವು ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತದ ಬಗ್ಗೆ ನೇರವಾದಂತಹ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ನಮ್ಮ ಭಾರತದ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಮೌರ್ಯ ಚಕ್ರವರ್ತಿ ಅಶೋಕ ಹೊರಡಿಸಿದಂತಹ ಶಾಸನ. ಇವನು ಕಲ್ಲು ಹಾಸಿನ ಮೇಲೆ, ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿಸ್ತಾ ಹೋಗ್ತಾನೆ. ಇವನ ಶಾಸನಗಳು ಭಾರತದ ಹಲವೆಡೆ ದೊರಕ್ತಾ ಹೋಗುತ್ತೆ. ಇವನ ಶಾಸನಗಳಲ್ಲಿ ಬಹುತೇಕವಾಗಿ ಯಾವ ಭಾಷೆಯನ್ನು ನೋಡ್ಬೋದು? ಬ್ರಾಹ್ಮಿ ಲಿಪಿ ಹಾಗೂ ಪ್ರಾಕ್ತನ ಭಾಷೆಯನ್ನು ನೋಡ್ತಾ ಹೋಗ್ಬೋದು. ಇದು ಯಾವ ಲಿಪಿಯಲ್ಲಿತ್ತು? ಗ್ರೀಕ್, ಅರೆಮಿಕ್ ಹಾಗೂ ಖರೋಷ್ಠಿ ಲಿಪಿಯಲ್ಲಿ ಇತ್ತು. ಅಶೋಕನ ಶಾಸನಗಳು ಕರ್ನಾಟಕದಲ್ಲೂ ಸಿಕ್ಕಿದೆ ಅಂತ ತಿಳ್ಕೊಂಡ್ವಿ. ಯಾವ್ಯಾವುದದು? ಮಸ್ಕಿ ಹಾಗೂ ಬ್ರಹ್ಮಗಿರಿ. ಕರ್ನಾಟಕದ ಮಸ್ಕಿ ಹಾಗೂ ಬ್ರಹ್ಮಗಿರಿಯಲ್ಲಿ ಇವನ ಶಾಸನಗಳು ದೊರಕ್ತು ಅಂತ ನೋಡಿದ್ವಿ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು ಅಂತ ನೋಡಿದ್ವಿ? ಹಲ್ಮಿಡಿ ಶಾಸನ. ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಕಾಕುತ್ಸವರ್ಮನ ಆಡಳಿತದಲ್ಲಿ ರಚನೆಯಾಗಿದ್ದು ಅಂತ ತಿಳ್ಕೊಂಡ್ವಿ. ಇನ್ನು ನಾಣ್ಯಗಳ ಅಧ್ಯಯನಕ್ಕೆ ಹೋಗೋದಾದರೆ, ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡೋದನ್ನೇ ನಾಣ್ಯಗಳು ಅಂತ ಕರಿತೇವೆ. ಇದು ಬೇರೆ ಬೇರೆ ಲೋಹಗಳನ್ನು ಬಳಸಿ ಮಾಡಲಾಗ್ತಿತ್ತು. ಈ ನಾಣ್ಯಗಳು ಆಗಿನ ಕಾಲಮಾನ, ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಇನ್ನು ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನದ ಬಗ್ಗೆ ನೋಡ್ತಾ ಹೋದ್ವಿ. ಅಂದರೆ ಸ್ತೂಪಗಳಾಗಿರ್ಬೋದು, ಬಸದಿ,
ದೇವಸ್ಥಾನಗಳು, ಅರಮನೆಗಳು, ಕೋಟೆ ಕೊತ್ತಲಗಳು ಇವೆಲ್ಲ ಅವಶೇಷಗಳನ್ನು ಸ್ಮಾರಕಗಳು ಅಂತ ಕರಿತೇವೆ. ಪ್ರಾಚೀನ ಭಾರತದ ಈ ಸ್ಮಾರಕಗಳು ಆಗಿನ ಕಾಲದ ನಾಗರಿಕತೆ, ತಂತ್ರಜ್ಞಾನ, ಸಾಮಾಜಿಕ, ಆರ್ಥಿಕ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಆಗಿನ ರಾಜರ ಸಾಧನೆಯನ್ನು ತಿಳ್ಕೊಳ್ಳೋದಕ್ಕೆ ಕೂಡ ನಮಗೆ ಸಹಾಯ ಮಾಡುತ್ತೆ. ಅಶೋಕನ ಸ್ತಂಭಗಳು, ಅಜಂತಾ ಎಲ್ಲೋರ, ಎಲಿಫೆಂಟಾ ಗುಹೆಗಳ ಶಿಲ್ಪಗಳು, ಕರ್ನಾಟಕದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನ ಶಿಲ್ಪಗಳನ್ನು ನೋಡ್ತಾ ಹೋದರೆ ಆಗಿನ ಭಾರತದ ಭವ್ಯ ಪರಂಪರೆಯ ಸಾಕ್ಷಿ ಅಂತ ಹೇಳ್ಬೋದು. ಭಾರತೀಯ ವಾಸ್ತುಶಿಲ್ಪ ಅತ್ಯಂತ ವಿಶಿಷ್ಟವಾಗಿದೆ ಅಂತ ತಿಳ್ಕೊಂಡ್ವಿ. ಸ್ತೂಪಗಳು, ಬಸದಿಗಳು, ಚೈತ್ಯಗಳು ಮತ್ತು ಸಾವಿರಾರು ದೇವಸ್ಥಾನಗಳು ಕಾಲಾಂತರದಲ್ಲಿ ಕಂಡುಬಂದಂತೆ ಆಗಿನ ಕಾಲದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಬದುಕನ್ನು ತಿಳಿಯೋದಕ್ಕೆ ನಮಗೆ ಪರೋಕ್ಷವಾಗಿ ಸಹಾಯ ಆಯಿತು. ಇನ್ನು ಮೌಖಿಕ ಆಧಾರದ ಬಗ್ಗೆ ನೋಡ್ತಾ ಹೋಗೋದಾದರೆ ಇದು ಭಾರತದ ಪ್ರಥಮ ಪರಂಪರೆ ಅಂತ ಹೇಳ್ಬೋದು. ಅಂದರೆ ಲಿಖಿತ ಸ್ವರೂಪವನ್ನು ಪಡೆಯೋದಕ್ಕೆ ಮುಂಚೆ ಇದು ಇತ್ತು. ಹಾಡಾಗಿರ್ಬೋದು, ಕಾವ್ಯಗಳು, ಲಾವಣಿಗಳ ರೂಪದಲ್ಲಿ ತಲೆಮಾರಿಂದ ತಲೆಮಾರಿಗೆ ಮಾನವ ಇದನ್ನು ಉಳಿಸ್ಕೊಳ್ತಾ ಬಂದಿದ್ದಾನೆ ಅಂತ ತಿಳ್ಕೊಂಡ್ವಿ. ಐಹಿತ್ಯಗಳು, ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ, ಘಟನೆ, ಪರಂಪರೆಗಳ ಕುರಿತು ಈ ಐಹಿತ್ಯಗಳಿದೆ. ಅಂದರೆ ಸ್ಥಳ ಪುರಾಣ ಅಂತ ನಾವು ಕರಿತೇವೆ. ಸಾಮಾನ್ಯವಾಗಿ ಚರಿತ್ರೆಯ ಅಧ್ಯಯನಕ್ಕೆ ಇದು ನೇರ ಮಾಹಿತಿ ಕೊಡದೇ ಇದ್ದರೂ ಕೂಡ ಪರೋಕ್ಷವಾದಂತಹ ಮಾಹಿತಿಯನ್ನು ಇದು ಇತಿಹಾಸದ ರಚನೆಗೆ ಕೊಡುವಲ್ಲಿ ಸಹಾಯ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋದ್ವಿ. ಇವಿಷ್ಟು ಆಧಾರಗಳು ಅನ್ನುವಂತಹ ಅಧ್ಯಯನದ ಬಗ್ಗೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದರ ಮೂಲಕ ಮತ್ತೊಂದು ಹೊಸ ಪಾಠದ ಮೂಲಕ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.